ಆರ್ಟಿ ಪ್ರಯುಕ್ತ ಕೊಡಗು ಜಿಲ್ಲಾ ಬಂಟರ ಸಂಘ, ಕೊಡಗು ಯುವ ಬಂಟ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಆಗಸ್ಟ್ 10ರಂದು ಕಗ್ಗೋಡ್ಲುವಿನಲ್ಲಿ ಆರ್ಟಿ ಡೊಂಜಿ ದಿನ ಕೆರ್ದ ಗೊಬ್ಬು ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದೆ ಎಂದು ಯುವ ಬಂಟ್ಸ್ ಅಸೋಸಿಯೇಷನ್ ಸದಸ್ಯ ಶರತ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಡಿಕೇರಿ ನಗರ ಬಂಟರ ಮಹಿಳಾ ಘಟಕ, ಮಡಿಕೇರಿ ತಾಲೂಕು ಬಂಟರ ಮಹಿಳಾ ಘಟಕ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಮಹಿಳೆಯರ ಬಂಟರ ಘಟಕ, ಕಗ್ಗೋಡ್ಲು ಹೋಬಳಿ ಬಂಟರ ಸಂಘದ ಸಹಯೋಗದಲ್ಲಿ ಕಗ್ಗೋಡ್ಲುವಿನ ದಿವಂಗತ ರಾಮಣ್ಣನವರ ಪತ್ನಿ ಸುಮಲತಾ ಅವರ ಗದ್ದೆಯಲ್ಲಿ ಬೆಳಿಗ್ಗೆ 7 ಗಂಟೆಗೆ ಕ್ರೀಡಾಕೂಟಕ್ಕೆ ಚಾಲನೆ ದೊರೆಯಲಿದ್ದು, ಸಂಜೆ 6 ಗಂಟೆಗೆ ಕಗ್ಗೋಡ್ಲುವಿನ ಅಂಬರ ಸಭಾಂಗಣದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಪುರುಷರಿಗೆ ಹ್ಯಾಂಡ್ಬಾಲ್, ವಿವಿಧ ವಿಭಾಗದಲ್ಲಿ 100 ಮೀಟರ್ ಓಟ, ಹಗ್ಗಜಗ್ಗಾಟ, ದಂಪತಿ ಓಟ, ಮಹಿಳೆಯರಿಗೆ 100 ಮೀಟರ್ ಓಟ, ಹಗ್ಗಜಗ್ಗಾಟ, ನಿಂಬೆ ಚಮಚ, ಪಾಸಿಂಗ್ ಬಾಲ್ ನಡೆಯಲಿದೆ. ಮಕ್ಕಳಿಗೆ 100 ಮೀಟರ್ ಓಟ ಹಾಗೂ ಮನೋರಂಜನಾ ಸ್ಪರ್ಧೆ ಜರುಗಲಿದೆ. ಅಲ್ಲದೆ ತುಳುನಾಡಿನ ಜಾನಪದ ಕಲೆ, ಆಟಿ ಕಳಂಜ ಹಾಗೂ ನಗರ ಮಹಿಳಾ ಘಟಕದಿಂದ ಮಳೆಗಾಲದ ವಿಶೇಷ ಖಾದ್ಯಗಳ ಪ್ರದರ್ಶನ ಗಮನ ಸೆಳೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ 2023-24 ಮತ್ತು 24-25ನೇ ಸಾಲಿನಲ್ಲಿ ಶೇಕಡಾ 90ರಷ್ಟು ಅಂಕ ಪಡೆದ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಗುವುದೆಂದರು. ಮಡಿಕೇರಿ ನಗರ ಬಂಟರ ಸಂಘ ಮಹಿಳಾ ಘಟಕ, ಮಡಿಕೇರಿ ತಾಲೂಕು ಮಹಿಳಾ ಘಟಕ, ಆಮೇಲೆ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಮಹಿಳಾ ಘಟಕ ಹಾಗೂ ಕಗ್ಗೋಡ್ಲು ಹೋಬಳಿ ಘಟಕ, ಇವರು ಮತ್ತೆ ಬಂಟ್ಸ್ ಅಸೋಸಿಯೇಷನ್ ನಾವು ನಮ್ಮ ಆಶ್ರಯದಲ್ಲಿ ಈ ಸಲ ಕಗ್ಗೋಡ್ಲಿನಲ್ಲಿ ನಮ್ಮ ಅಂಬರ ಹಾಲ್ನ ನಾವು ಇದರಲ್ಲಿ ಸಮಾರಂಭವನ್ನು ಮತ್ತೆ ಬಾಕಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ಕಗ್ಗೋಡ್ಲುವಿನ ದಿವಂಗತ ರಾಮಣ್ಣ ಅವರ ಪತ್ನಿ ಸುಮಲತಾ ಅವರ ಗದ್ದೆಯಲ್ಲಿ ಬೆಳಿಗ್ಗೆ 7 ಗಂಟೆಗೆ ಕ್ರೀಡಾಕೂಟ ನಡೆಯಲಿದೆ. ಆಟಿ ಡೊಂಜಿ ದಿನ ಕೆಸರದ ಗೊಬ್ಬು ಅಂತೇಳಿ ನಾವು ಅದಕ್ಕೆ ಟೈಟಲ್ ಕೊಟ್ಟಿದ್ದೀವಿ. ಹಾಗೆ ತುಳುನಾಡಿನ ಜಾನಪದ ಕಲೆ, ಆಟಿ ಕಳಂಜ ಹಾಗೂ ನಗರ ಮಹಿಳಾ ಘಟಕದ ಮತ್ತೆ ಬಾಕಿ ವಿರಾಜಪೇಟೆ ಮಹಿಳಾ ಘಟಕ, ಮಡಿಕೇರಿ ಮಹಿಳಾ ಘಟಕ ಇವರ ಖಾದ್ಯಗಳು ಅಂದರೆ ಈ ನಮ್ಮ ಮಳೆಗಾಲದ ಅಂದರೆ ಆಟಿಯಲ್ಲಿ ಇರುವಂಥ ಖಾದ್ಯಗಳನ್ನು ಪ್ರದರ್ಶನಕ್ಕೆ ಅವರು ಪ್ರಮುಖ ಆದ್ಯತೆಗೊಳಗಿದ್ದು ಅದು ಬೆಳಿಗ್ಗೆ 10 ಗಂಟೆಗೆ ಇರ್ತದೆ. ಹಾಗೆ ನಾವು ಹಗ್ಗಜಗ್ಗಾಟ, ಆಮೇಲೆ ಹಗ್ಗಜಗ್ಗಾಟ ಇದೆ, ಪುರುಷರಿಗೆ ಹ್ಯಾಂಡ್ಬಾಲ್ ಇದೆ. ಅದರದ್ದು ತಂಡದ ಹೆಸರನ್ನ ಜುಲೈ 25ರೊಳಗೆ ನಿರ್ಣಯಿಸ್ಕೊಳ್ಬೇಕು. ಮತ್ತೆ ಸಾಧಕರಿಗೆ ಸನ್ಮಾನ ಇದೆ ನಮ್ಮಲ್ಲಿ. ಹೇಗೆಂದರೆ ಅದು ಮಡಿಕೇರಿ ತಾಲೂಕು ಘಟಕದಿಂದ ಆಲ್ರೆಡಿ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ನಾವು ಕೂಡ ಈಗ ನಾವು ಪ್ರತಿಭಾ ಪುರಸ್ಕಾರ ಕೊಟ್ಟು ಸಾಧಕರಿಗೆ ಸನ್ಮಾನ ನಮ್ಮದು ಅಂದರೆ ಈ ಸಲ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಯಾರು 90%, 85% ಮೇಲ್ಪಟ್ಟ ಯಾರು ಅಂಕ ಪಡೆದಿದ್ದಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಹಾಗೆ ಆರ್ಥಿಕವಾಗಿ ಈ ಸಲ ಸೆಕೆಂಡ್ ಪಿ ಯು ಸಿ ಪಾಸಾಗಿ ಆರ್ಥಿಕವಾಗಿ ಯಾರಾದರೂ ಅಂದರೆ ನಮಗೆ ಈ ಸಲ ಫೀಸ್ ಅಂದರೆ ಆರ್ಥಿಕವಾಗಿ ಯಾರು ಹಿಂದುಳಿದಾಗಿ ಆರ್ಥಿಕವಾಗಿ ಯಾರಾದರೆ ಅವರಿಗೆ ಒಂದು ಸಣ್ಣ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡಿದ್ದೀವಿ. ಹಾಗೆ ಇದು ನಮ್ಮ ಕಡೆಯಿಂದ ಖಾಲಿ ಪ್ರೋತ್ಸಾಹ ಮತ್ತು ಸನ್ಮಾನ ಮಾತ್ರ. ಪ್ರತಿಭಾ ಪುರಸ್ಕಾರ ನಮಗೆ ದೀಪಾವಳಿ ಟೈಮ್ ಅಂತ ಕಾಣುತ್ತೆ. ಅವರು ನಮ್ಮ ಮಡಿಕೇರಿ ತಾಲೂಕು ಘಟಕದಿಂದ ಅವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈಗ ಇಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಜುಲೈ 25ರೊಳಗೆ ಇದಕ್ಕೆ ಹೆಸರು ನೋಂದಾಯಿಸಬೇಕು. ಇದಕ್ಕೆ ಹ್ಯಾಂಡ್ಬಾಲ್ಗೆ ಮತ್ತು ಇದಕ್ಕೆ ಕೊಡಗು ಜಿಲ್ಲೆಯ ಎಲ್ಲ ಬಂಟ ಬಾಂಧವರು ಹೆಚ್ಚಿನದಾಗಿ ನಾವು ಈ ಸಲ ಮಹಿಳಾ ಘಟಕದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರು ಯಾಕಂದರೆ 4 ಮಹಿಳಾ ಘಟಕದ ಒಂದು ಇದರಿಂದ ಈ ಕಾರ್ಯಕ್ರಮವನ್ನು ಬಾರಿ ನೇಮಿಸಲು ಹಮ್ಮಿಕೊಂಡಿದ್ವಿ. ಹಾಗಾಗಿ ಹಗ್ಗಜಗ್ಗಾಟ ಮತ್ತು ಹ್ಯಾಂಡ್ಬಾಲ್ ಸ್ಪರ್ಧೆಗೆ ಜುಲೈ 25ರ ಒಳಗೆ ತಂಡಗಳು ನೋಂದಾಯಿಸಿಕೊಳ್ಳಬೇಕೆಂದರು. ಪುರುಷರಿಗೆ ಮಾತ್ರ. ಮತ್ತೆ ಬಾಕಿ ಕಾರ್ಯಕ್ರಮಗಳು ಇರ್ತದೆ. ಅಂದರೆ ಮಹಿಳೆಯರಿಗೆ ಇದು ಸಂಗೀತ ರುಚಿಯಾದ ಹ್ಯಾಂಡ್ಬಾಲ್ಗೆ ಮಾತ್ರ ಎಂಟ್ರಿ ಇತ್ತು. ಪುರುಷರ ಹ್ಯಾಂಡ್ಬಾಲ್ ಎಂಟ್ರಿ ಮಾತ್ರ. ಬಾಕಿ ಅಲ್ಲೇ ಬಂಟ ಸಮುದಾಯದ ಆರ್ಥಿಕವಾಗಿ ಅದರಲ್ಲಿ
ಕಮಿಟಿಗೆ ಅಪ್ಲಿಕೇಶನ್ ಬಂದಾಗ ನಾವು ಅದನ್ನು ಪರಿಶೀಲನೆ ಮಾಡಿ ಅದು ನಾವು ಪರಿಶೀಲನೆ ಮಾಡಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಮಾತ್ರ ಅದನ್ನು ಕೊಡಲು ತೀರ್ಮಾನ ಮಾಡಿ ಪಾಪದ ಮಕ್ಕಳಿಗೆ ಮಾತ್ರ ಅದರಲ್ಲಿ ಅದಕ್ಕಿಂತ ಕಮಿಟಿ ಇದೆ ನಾವು ಕಮಿಟಿ ರೆಡಿ ಮಾಡಿದ್ವಿ. ಆ ಕಮಿಟಿಗೆ ಅಲ್ಲಿ ಬರುತ್ತೆ, ಅದರಿಂದ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಅವರಿಗೆ ಆರ್ಥಿಕವಾಗಿದ್ದರೆ ಅವರಿಗೆ ಯುವ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ರೈ ಮಾತನಾಡಿ, ಸಮುದಾಯ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಮಹಿಳಾ ಬಂಟ್ಸ್ ಘಟಕದ ಅಧ್ಯಕ್ಷೆ ಶಶಿಕಲಾ ಲೋಕೇಶ್ ರೈ, ಮಡಿಕೇರಿ ನಗರ ಘಟಕದ ಅಧ್ಯಕ್ಷೆ ಬಿಜೆ ಬೇಬಿ ಜಯರಾಮ್ ರೈ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಬಿಆರ್ ನೀತು ರೈ, ಕಗ್ಗೋಡ್ಲು ಹೋಬಳಿ ಘಟಕದ ಅಧ್ಯಕ್ಷೆ ಬಿಜೆ ಕಮಲಾಕ್ಷಿ ರೈ ಪಾಲ್ಗೊಂಡಿದ್ದರು.